ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಏನು ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿರ್ಬೋದು. ಇವತ್ತು ಭಾನುವಾರ, ಟೈಮ್ ಬಂದು ಒಂದು 11:30 ಆಗಿರ್ಬೇಕು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನಶಂಕರಿಗೆ. ಹೋದ್ವಾರನೇ ಆಕ್ಚುಲಿ ಹೋಗೋ ಪ್ಲಾನ್ ಇತ್ತು. ಶ್ರಾವಣ ಶುರುವಾಗಿದೆ ಅಲ್ವಾ, ಸೊ ಪ್ರತಿ ಶ್ರಾವಣ ಭಾನುವಾರ ಹೋಗೋಣ ಅಂತ ಅನ್ಕೋತಾ ಇದ್ವಿ. ವೀಕ್ ಡೇಸ್ ಅಂತ ನಮ್ಗೆ ಟೈಮ್ ಇರಲ್ಲ, ಕಾಲೇಜು ಟ್ಯೂಷನ್ ಅಂತ ಮುಗ್ದೋಗುತ್ತೆ. ಸೊ ಸಂಡೇ ಅಟ್ಲೀಸ್ಟ್ ಫ್ರೀ ಇರ್ತೀವಿ, ಹೋಗಿ ಬರೋಣ ಅಂತ. ಬಟ್ ಹೋದ್ವಾರ ಹಬ್ಬ ಇತ್ತು ನಮ್ಮ ಮನೇಲೂ, ನಾಗರ ಪಂಚಮಿ. ಸೊ ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಈ ವಾರ ಆದ್ರೂ ಹೋಗೋಣ ಅಂತ ಬೇಗ ಬೇಗ ರೆಡಿಯಾಗಿ ಇವಾಗ ಹೊರಟು ನಿಂತಿದ್ವಿ. ನೀನು ಆಟೋ ಬುಕ್ ಮಾಡ್ತಾ ಇದ್ದೆ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಹೋದ್ಸತಿ ಕಾರ್ತಿಕ್ ಮಾಸದಲ್ಲಿ ಅನ್ಸುತ್ತೆ ದೀಪ ಹಚ್ಚಿದ್ದೆ ಇಲ್ಲಿ ನಮ್ಮನೆ ಹತ್ರ ಇನ್ನೊಂದು ದೇವಸ್ಥಾನಕ್ಕೆ. ಈ ಸತಿ ಬನಶಂಕರಿ ನಮ್ಮ ಹಚ್ತೀನಿ ಅಂತಿದ್ದಾರೆ. ಸೊ ಅದಕ್ಕೋಸ್ಕರ ಬನಶಂಕರಿ ಹೋಗೋಣ. ಸೊ ಟಿಫನ್ ಎಲ್ಲ ಆಯ್ತು, ನೀನು ದೇವಸ್ಥಾನಕ್ಕೆ ಹೋಗೋದು ಇವಾಗ. ಸೊ ಬನ್ನಿ ಬನಶಂಕರಿ ಹೋಗೋಣ. ಆ್ಯಂಡ್ ಗೈಸ್, ಪಿಂಪಲ್ ನೋಡ್ಬೋದು ನನಗೆ ಇಲ್ಲಿ. ಅದೇನೇನು ಕುಂಕುಮ ಇಟ್ಕೊಂಡಿರೋದಲ್ಲ, ಪಿಂಪಲ್ ಯಾವ ತರ ಆಗಿದೆ ನೋಡಿ. ಅಷ್ಟು ರಿಯಲ್ ಆಗಿ ಕಾಣ್ತಾ ಇಲ್ಲ, ಬಟ್ ಕ್ಯಾಮ್ರಾನಂತೂ ಫುಲ್ ಫೋಕಸ್ಡ್ ಆಗಿ ಕಾಣ್ತಾ ಇದೆ. ಪಿಂಪಲ್ ಆಗ್ಬಿಟ್ಟಿದೆ, ಏನ್ ಮಾಡಕ್ಕೆ ಗೊತ್ತಿಲ್ಲ. ತುಂಬಾ ದಿನಗಳಾಗಿತ್ತು ನನ್ಗೆ ಪಿಂಪಲ್ ಆಗಿರ್ಲಿಲ್ಲ. ಹಂಗ ಅನ್ಕೋತಾ ಇದ್ದೆ, ಅಷ್ಟರೊಳಗೆ ಒಂದಾಗೋಯ್ತು. ಗೈಸ್, ಲ್ಯಾಪ್ಟಾಪ್ಗೆ ಸರ್ವಿಸಿಗೆ ಕೊಟ್ಟಿದ್ದೆ, ಅವರು ಇವಾಗೆ ಕಾಲ್ ಮಾಡಿದ್ರು. ಸೊ ಫಸ್ಟ್ ಬಂದ್ಬಿಟ್ಟು ಇದನ್ನೇ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ರಾಮ ನಾಮ ಭಜಲೆ, ರಾಮ ನಾಮ ಸುಖಧಾಮ ಭಜಲೆ, ರಾಮ ನಾಮ ಸುಖಧಾಮ ಭಜಲೆ, ರಾಮ ನಾಮ ಸುಖಧಾಮ. भजले राम नाम सुखधाम, भजले राम नाम सुखधाम. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಚೆನ್ನಾಗಾಯಿತು ದರ್ಶನ. ತುಂಬ ರಶ್ ಏನಿರಲಿಲ್ಲ, ನಾರ್ಮಲ್ ಆಗಿತ್ತು. ಆರಾಮಾಗಿ ಹೋಗಿ ದೀಪ ಎಲ್ಲ ಹಚ್ಚಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಇರುತ್ತೆ ಬನಶಂಕರಿ ದಿನ. ಸೊ ಮಧ್ಯಾಹ್ನ ಊಟ ಕೂಡ ಮಾಡಿಕೊಂಡು ಬಂದ್ವಿ. ಏನಂದರೆ ಇದು ಇತ್ತು, ಯಾವುದೋ ಒಂದು ಪಾಯಸ ಇತ್ತು ಮತ್ತು ಪಲಾವ್ ಮಾಡಿದರು. ಸೊ ಅಲ್ಲೇ ಊಟ ಆಯಿತು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಬರೋಷ್ಟರೊಳಗೆ 3 ಗಂಟೆ ಆಗಿದೆ ಟೈಮ್. ಸೊ ಮಧ್ಯಾಹ್ನ ಆಗಿಬಿಟ್ಟಿದೆ. ಏನೂ ಇಲ್ಲ, ಒಂದು ಸ್ವಲ್ಪ ಕೆಲಸ ಇದೆ ಎಡಿಟಿಂಗಿಗೆಲ್ಲ. ಮತ್ತು ನನ್ನ ಲ್ಯಾಪ್ಟಾಪ್ ಸರ್ವಿಸಿಗೆ ಕೊಟ್ಟಿದೆ ಅಂತ ಹೇಳ್ದಲ್ಲ, ಅದನ್ನು ಸ್ವಲ್ಪ ಚೆಕ್ ಮಾಡಬೇಕು ಕುತ್ಕೊಂಡು. ಎಲ್ಲ ಆಲ್ಮೋಸ್ಟ್ ಆಗಿದೆ. ಅಲ್ಲೂ ಒಂದು ಸತಿ ನೋಡಿದೆ, ಬಟ್ ಸ್ಟಿಲ್ ಮನೆಗೆ ಬಂದು ಚಾರ್ಜ್ ಹಾಕಿದ್ದೆ. ಇವಾಗ ಚಾರ್ಜ್ ಆಗಲಿ ಅಂತ ಒಂದು ಸ್ವಲ್ಪ ಕುತ್ಕೊಂಡು ಚೆಕ್ ಮಾಡಿ. ಕೆಲಸಗಳು ತುಂಬ ಇದೆ, ಅದನ್ನೆಲ್ಲ ಮಾಡಬೇಕು. ಲ್ಯಾಪ್ಟಾಪ್ಗೋಸ್ಕರನೇ ಕಾಯ್ತಿದ್ದೆ. ಸೊ ಇನ್ಮೇಲೆ ಒಂದೊಂದಾಗೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಟೇಬಲ್ಲು ನೋಡಿ, ಇಲ್ಲಿ ಹಬ್ಬ ಇತ್ತಲ್ವ ಮೊನ್ನೆ, ಎಲ್ಲ ಇಲ್ಲಿ ಹಣ್ಣುಗಳೆಲ್ಲ ಇಟ್ಟು, ಇಲ್ಲಿ ದೇವ್ರಿಗೆ ಸರ ಎಲ್ಲ ಹಾಕಿದ್ವಲ್ಲ, ಸರ ಇದೆಲ್ಲ ಅಂದರೆ ಮತ್ತೊಂದು ಸತಿ ಕ್ಲೀನ್ ಮಾಡಿ ಈಗ ಎತ್ತಿಟ್ಬಿಡ್ತೀವಿ. ಸೊ ಎಲ್ಲ ಇಟ್ಟಿದ್ದಾರೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಇವತ್ತು ಟ್ಯೂಷನ್ ಕೂಡ ಇಟ್ಟಿದ್ದೀನಿ ನಾನು. ಬಿಕಾಸ್ ಕೆಲವು ಮಕ್ಕಳಿಗೆ ಇವಾಗ ಟೆಸ್ಟ್ ನಡೀತಾ ಇತ್ತು. ಸೊ ಎಲ್ಲರಿಗೂ ಇಟ್ಟಿಲ್ಲ, ಕೆಲವ್ರಿಗೆ ಯಾರ್ಯಾರಿಗೆ ಟೆಸ್ಟ್ ಇದೆ ಅವರಿಗೆಲ್ಲ ಇವತ್ತು ಕರೆದಿದ್ದೆ. ಸೊ ಇವಾಗ ಔಟ್ ಬೇರೆ ಬರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಹೇಳ್ಕೊಟ್ಟು ಆಮೇಲೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಗೈಸ್, ಟೊಮೆಟೊ ಗೊಜ್ಜು ನಾನು ಮಾಡ್ತಾ ಇಲ್ಲ, ನಮ್ಮಮ್ಮ ಮಾಡೋಕ್ಕೆಲ್ಲ ಹಾಕಿಟ್ಟಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡು ಅಂತ ಹೇಳಿದ್ರು. ಸೊ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನೈಟ್ ಆಯಿತು ಆಲ್ಮೋಸ್ಟು. ಏನು ಅಡುಗೆ ಮಾಡ್ತಾ ಇದ್ರು ನಮ್ಮಮ್ಮ, ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು. ಬೆಳಗ್ಗೆ ಕೂಡ ಅಲ್ಲೆಲ್ಲ ರೈಸ್ ಐಟಮ್ ತಿಂದಿರೋದ್ರಿಂದ ಸೊ ರೊಟ್ಟಿ ಮಾಡೋಣ ಅಂತ ಈ ಕಡೆ ರೊಟ್ಟಿಗೆ ಇಟ್ಟಿದ್ದಾರೆ. ಅವ್ರು ರೊಟ್ಟಿ ಮಾಡ್ತಾ ಇದ್ರು, ಇದನ್ನೆಲ್ಲ ಹಾಕಿಟ್ಟು ಸ್ವಲ್ಪ ಫ್ರೈ ಮಾಡು ಅಂದರು. ಸೊ ಫ್ರೈ ಮಾಡ್ತಾ ಇದ್ದೆ. ನನಗೆ ಟೊಮೆಟೊ ಗೊಜ್ಜು ತುಂಬ ಇಷ್ಟ ಆಗುತ್ತೆ. ಇದು ನಮ್ಮಮ್ಮ ಮಾಡೋದು, ಅದ್ರ ಜೊತೆ ಚಪಾತಿ. ಬಟ್ ಇವತ್ತು ರೊಟ್ಟಿ ಮಾಡ್ತಿದ್ದಾರೆ, ಅಕ್ಕಿ ರೊಟ್ಟಿ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೀವು ಮಾಡ್ತಾ ಇದ್ದೀನಿ. ಉಪ್ಪು ಖಾರ ಪುಡಿ ಎಲ್ಲ ಹಾಕಿಲ್ಲ. ಇಲ್ಲಿ ರೊಟ್ಟಿಗೆ ಅಂತ ನಮ್ಮಮ್ಮ ರೆಡಿ ಮಾಡಿದ್ದಾರೆ. ನಮ್ಮಮ್ಮ ಬಂದ್ರು, ಇನ್ನೂ ಉರಿಬೇಕಾಯ್ತಾ? ಸೊ ಹಾಕ್ಲಿ ಒಂದು 5 ನಿಮಿಷ. ಇದಕ್ಕೆ ಚಿಟಿಕೆ ಅರಿಶಿನ ಮತ್ತೆ ಇದೆ ತಾನೇ ಖಾರ ಪುಡಿ.
ಖಾರ ಪುಡಿ ಹಾಕ್ಬೇಕು. 1 ಸ್ಪೂನಾ? ಯಾಕೋ ಖಾರ ಇದಂಗ ಐತ್ ಬಾಳ. ಹಾಕ್ದೆ. ಮತ್ತೆ ಇದ ಸಾಂಬಾರ್ ಪುಡಿ ಇಷ್ಟ ಹಾಕ್ಬೇಕು. ಇದು ಕೂಡ 1 ಸ್ಪೂನ್ ಹಾಕ್ಬೇಕು. ಇಲ್ಲಿ ನೋಡಮ್ಮ, ಈಗ ಯಾವ್ದೋ ಬೇರೆ ಸ್ಪೂನ್ ಇಷ್ಟ ಹಾಕ್ಲಾ? ಇಷ್ಟದಾನೆ. ಟೀ ಹಾಕ್ಲ ನೀರು? ಇಲ್ಲೋಟ ನೀರ್ ಹಾಕ್ಬೇಕು. ಹಾ ಸಾಕ? ಅರ್ಧ? ಉಪ್ಪು ಹಾಕಿಲ್ವಾ? ಹಾಕ್ತೀವಿ. ನಿಮ್ಗೆ ನಾವು ಅಮ್ಮನ ವಾಯ್ಸ್ ಕೇಳಿಸಲ್ಲ, ಬಿಕಾಸ್ ನಾನು ಮೈಕ್ ಹಾಕೊಂಡಿದ್ದೀನಿ. ನನ್ನ ಮಾತ್ರ ಕೇಳಿಸುತ್ತೆ. ಉಪ್ಪು ಎಷ್ಟು? ಫುಲ್ಲಾ? ತೆಗಿಬೇಕಾ? ಇಲ್ಲಿ ಸಾಕಾ? ಇಷ್ಟು ಈ ಟೊಮೆಟೊ ಗೊಜ್ಜು ಹಾಕ್ತದ ಅಥವಾ ಸಾಂಬಾರ್ ಹಾಕ್ತದ? ಟೀ ಹಾಕ್ಬೇಕಾ? ಜೋರಾಗಿಡ್ಲಾ ಗ್ಯಾಸು? ಅಷ್ಟೇ ಗೈಸ್, ಆಯ್ತು ಟೊಮೆಟೊ ಗೊಜ್ಜು. ಇದೆಲ್ಲ ಎತ್ತಿಟ್ಬಿಡ್ತೀನಿ. ಮೇಲೆ ಕೊತ್ತಂಬರಿ ಸೊಪ್ಪು. ಯಾಕೆ? ಮನೆ ಹತ್ರ ಗಣೇಶ ಕೂರ್ಸೋರ್ ಬಂದಿದ್ರಿ ಗೈಸ್. ನಾವಮ್ಮ ಹೋಗಿ ದುಡ್ಡು ಕೊಡ್ತಾ ಇದ್ರೆ ಇನ್ನೂ ಕೊಡಿ ಅಂತ. ಅವಾಗೆಲ್ಲ ನಾವು ಕೂರಿಸ್ತಿದ್ವಿ, ನೆನ್ಪೈತೆ ನಾವ? ನಾವು ಗಣೇಶ ಕೂರಿಸ್ತಾ ಇದ್ವಿ. ಇಷ್ಟೇ ಗೈಸ್, ಆಯ್ತು. ನಮ್ಮ ಮನೆ ಪಕ್ಕದವರು ಗಸಗಸೆ ಪಾಯಸ ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ ಗೈಸ್. ಇದಕ್ಕೆ ಬಾದಾಮಿ ಹಾಕಿದಾರಲ್ಲ ಅವರು, ಬಾದಾಮಿ ಸಿಪ್ಪೆ ಬಂತು. ಚೆನ್ನಾಗಿದೆ. ಗೈಸ್, ಸ್ವಲ್ಪ ಹೇರ್ ಕೇರ್ ಟೈಮ್. ಇವತ್ತು ಏನ್ ತಲೆ ಸ್ನಾನ ಮಾಡಿರ್ಲಿಲ್ಲ ನಾನು, ಬಿಕಾಸ್ ಮೊನ್ನೆ ಅಷ್ಟೇ ಹಬ್ಬಕ್ಕೆ ಮಾಡಿದ್ದೆ ಅಂತ ಹಾಗೆ ಬಿಟ್ಟಿದ್ದೆ. ಸೊ ಇವಾಗ ಆಯಿಲ್ ಹಾಕ್ಬೇಕು, ಬಿಕಾಸ್ ನಾಳೆ ಮಂಡೇ. ನಾಳೆ ತಲೆ ಸ್ನಾನ ಮಾಡಿದ್ರೆ 3 days ಇರುತ್ತೆ ಹೇರ್ ಫುಲ್ಲು ಚೆನ್ನಾಗಿ, ಆಮೇಲೆ ಆಯಿಲಿ ಆಗ್ಬಿಡುತ್ತೆ. ಸೊ ನಾಳೆ ಮಾಡಿದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ತನಕ ಇರುತ್ತೆ. ಬಟ್ ವೆನ್ಸ್ಡೇ ಕಾಲೇಜ್ ಇಲ್ಲ. ಸೊ ವೆನ್ಸ್ಡೇ ಥರ್ಸ್ಡೇ ಮತ್ತೆ ನಾನು ಹೇರ್ ಕೇರ್ ಮಾಡ್ಬೋದು. ಸೊ ಇವಾಗ ಆಯಿಲ್ ಹಾಕ್ಬಿಟ್ಬಿಟ್ರೆ ಬೆಳಗ್ಗೆ ತನಕ ಚೆನ್ನಾಗಿದು ಆಗುತ್ತೆ ಅಂತ ನೈಟ್ ಹಾಕ್ಬಿಡ್ತೀನಿ ಆಯಿಲ್ನ. ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಇದೆ, ಕಾಲೇಜ್ ಇದೆ. ನಾಳೆಯಿಂದ ಕಾಲೇಜ್ ಹೋಗ್ಬೇಕು. ಮತ್ತೆ ಈ ವೀಕ್ ಸ್ವಲ್ಪ ರಜೆಗಳು ಜಾಸ್ತಿ ಇತ್ತು ನಮ್ಮ ಕಾಲೇಜಲ್ಲಿ. ಏನು ಟ್ಯಾಲೆಂಟ್ಸ್ ಡೇ ಇತ್ತು ಅಂತ 2 days ರಜೆ ಇತ್ತು. ದೆನ್ ಮತ್ತೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ರಜೆ ಇತ್ತು. ಈ ವೀಕ್ ಕೂಡ ಒಂದು ರಜೆ ಸಿಗುತ್ತೆ, ಈದ್ ಮಿಲಾದೇನೋ ಇದೆ ಅಲ್ವಾ. ಸೊ ಅದಕ್ಕೆ ಈ ವೀಕ್ ಆಕ್ಚುಲಿ ಕಾಲೇಜ್ ಹೋದಂಗೆ ಅನ್ಸಿಲ್ಲ. ನಾಳೆಯಿಂದ ಮತ್ತೆ ಇದೆ ಮೇಜರ್ ಸಿ ಕಾಲೇಜ್ಗೆ ಹೋಗಕ್ಕೆ. ಅವಾಗಾದ್ರೆ ಅಷ್ಟು ಅನಿಸ್ತಿರ್ಲಿಲ್ಲ. ಬಟ್ ಇವಾಗ ಏನಂದ್ರೆ ಕಾಲೇಜ್ಗೆ ಹೋದ್ರೆ ಬರೀ ಪ್ರಾಜೆಕ್ಟ್ ಅದೇ ಇರುತ್ತೆ ಗುಂಗು. ಒಂದ್ ಸ್ವಲ್ಪ ಅಂದ್ರೆ ಎಂಜಾಯ್ಮೆಂಟ್ ಗಿಂತ ಜಾಸ್ತಿ ಕ್ಯಾರಿಯರ್ ಫೋಕಸ್ಡ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಸ್ವಲ್ಪ ಟೆನ್ಷನ್, ಭಯ ಅದೆಲ್ಲದ್ರ ಮಧ್ಯೆ ಕಾಲೇಜ್ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಎಲ್ಲ ಮಾಡೋದಕ್ಕೆ. ಅರ್ಧ ತಲೆನೋವು. ಅದೆಲ್ಲ ಇಲ್ಲ ಅಂದ್ರೆ ಹೆಂಗೋ ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡಿ ಬರ್ಬೋದು ಅನ್ನೋ ತರ ಇರುತ್ತೆ. ಬಟ್ ಇದೆಲ್ಲ ಸೇರ್ಕೊಂಡಿರೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಹೋಗೋದಿಕ್ಕೆ. ಅಯ್ಯೋ ಮನೇಲೆ ಇರೋಣ ಬಿಡು ಅನ್ನಂಗಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು ಬರ್ಬೇಕು. ನಾಳೆ 10 o'clock ಏನೋ ಇದೆ ಕಾಲೇಜ್. ಮುಗಿಯೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇದು ನಾಳೆಯ ಒಂದು ಅಪ್ಡೇಟ್. ಮೊನ್ನೆಯಿಂದ ಆಕ್ಚುಲಿ ವ್ಲಾಗ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೆ. ಅರ್ಧ ದಿನ ಮಾಡಿ ಆಮೇಲೆ ಬಿಟ್ಬಿಡ್ತಾ ಇದ್ದೆ. ಅಂದ್ರೆ
ಏನೋ ಒಂದು ಕಾರಣ ಬರೋದು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಹೇಗಾದ್ರೂ ಮಾಡಲೇಬೇಕು ಕಂಪ್ಲೀಟ್ ಆಗಿ ಅಂತ ಕುತ್ಕೊಂಡು ಒಂದು ಸ್ವಲ್ಪ ಹೌದು ಅಲ್ಲಲ್ಲಿ ಮಿಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಆದಷ್ಟು ಬ್ಲಾಗ್ ಮಾಡಿದ್ದೀನಿ ಇವತ್ತು. ಅದೊಂದು ಸ್ವಲ್ಪ ಮತ್ತೆ ಟ್ರ್ಯಾಕಿಗೆ ಬರ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೆ. ಇಲ್ಲ ಇಲ್ಲಿ ಮನೇಲಿ ಇದ್ರೆ ಮಾಡ್ಬೋದು, ಮನೇಲಿ ಜಾಸ್ತಿ ಇರ್ತಾ ಇಲ್ಲ. ಆಮೇಲೆ ಕಾಲೇಜಲ್ಲಿ ಇದ್ರೂ ಕ್ಲಾಸಸ್ಸು ಇದೇ ಆಗುತ್ತಲ್ಲ, ಸೊ ಮಾಡಕ್ ಪ್ರಾಪರ್ ಆಗಿಲ್ಲ. ಅವಾಗಾದ್ರೆ ನಮ್ಗೆ ಲ್ಯಾಂಗ್ವೇಜಸ್ ಎಲ್ಲ ಇರ್ತಿತ್ತು, ಸೊ ಅಷ್ಟು ಅನ್ನಿಸ್ತಿರ್ಲಿಲ್ಲ. ಅವಾಗ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ಇದ್ವಿ, ಇವಾಗ ಲ್ಯಾಂಗ್ವೇಜೇ ಇಲ್ವಲ್ಲ, ಸೊ ಫ್ರೀ ಕೂಡ ಅಷ್ಟು ಸಿಗಲ್ಲ. ಸೊ ಇದು ಒಂದು ಅಪ್ಡೇಟ್ ಆಯ್ತು. ಆಯಿಲ್ ಅಪ್ಲೈ ಮಾಡಿದೆ ಹೇರಿಗೆ, ಎಷ್ಟೈತಿ ಹಿಂಗೆ ಇರಲಿ. ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೊತೀನಿ. ನಾಳೆ ಗುಂಡ ಬರ್ತಾ ಇದ್ದಾನೆ, ಅವನು ಹಬ್ಬಕ್ಕೆ ಊರಿಗೆ ಹೋಗಿದ್ದ, ಸೊ ನಾಳೆ ಬರ್ತಾನೆ. ಅವನು ಕೂಡ ಫುಲ್ ಸೈಲೆಂಟ್ ಇತ್ತು ಮನೆ ಎಷ್ಟು ದಿನ. ನಾಳೆ ಮತ್ತೆ ಗಲಾಟೆ ಸ್ಟಾರ್ಟ್ ಆಗೈತೆ.